ಕೇರಳದ ವಯನಾಡಿನಲ್ಲಿ ಭೂಕುಸಿತದಿಂದ ದುರಂತ ಸಂಭವಿಸಿರುವ ಪ್ರಕರಣ ಸಂಬಂಧಪಟ್ಟಂತೆ ಮಂಡ್ಯದ ಕತ್ತರಘಟ್ಟದ ಇಬ್ಬರು ಸಾವನ್ನಪ್ಪಿದ್ದಾರೆ. ಕತ್ತರಘಟ್ಟಗೆ ಈಗ ಸಚಿವ ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವ ಭರವಸೆ ಕೂಡ ನೀಡಿದ್ದಾರೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ಸಚಿವರು ಸೂಚಿಸಿದ್ದಾರೆ. ಸಚಿವ ಲಾಡ್ಗೆ ಕರೆ ಮಾಡಿ ಚಿಕಿತ್ಸೆಗೆ ನೆರವಾಗಲು ಸೂಚನೆಯನ್ನ ನೀಡಿದ್ದಾರೆ. ಸಂತೋಷ್ ಲಾಡ್ಗೆ ಸೂಚನೆಯನ್ನ ನೀಡಿದ್ದಾರೆ ಚಲುವರಾಯಸ್ವಾಮಿ. ಮಂಡ್ಯದ ಕತ್ತರಘಟ್ಟದ ಇಬ್ಬರು ಮೃತಪಟ್ಟಿದ್ದಾರೆ. ಈ ಒಂದು ಭೂಕುಸಿತದಿಂದ ದುರಂತ ಪ್ರಕರಣ ಸಂಬಂಧಪಟ್ಟಂತೆ ಕತ್ತರಘಟ್ಟಗೆ ಸಚಿವ ಚಲುವರಾಯಸ್ವಾಮಿ ಅವರು ಇವತ್ತು ಭೇಟಿ ಕೊಟ್ಟಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೂಡ ನೀಡುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ. ಅಲ್ಲಿಂದನೇ ಫಸ್ಟ್ ಬೆಟ್ಟ ಹೋಗಿರೋದು ಸರ್. 2,000 ಪೆನ್ಷನ್ ಬರುತ್ತೆ. 2,000 ಪೆನ್ಷನ್ ಸೇರಿಸ್ಬಿಡಿ. 2,000 ಪೆನ್ಷನ್ ಬರುತ್ತೆ. ಇದಕ್ಕೂ 5 ಲಕ್ಷ ಅಲ್ಲಪ್ಪ. ಅದು 2 ಲಕ್ಷ ಆದಷ್ಟು ಬೇಗ ನಿಮಗೆ ಅಕೌಂಟಿಗೆ ಬರಂಗೆ ಮಾಡ್ತೀವಿ. ಮಗುಗೂ ಏನಾದರೂ ಅಲ್ಲಿ ಅವರು ಮನೆನ ಏನೋ ಕೂಲಿ ಮಾಡ್ಕೊಂಡು ಒಬ್ಬರ ಮನೆ ತೋಟದ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಒಂದಷ್ಟು ಮನೆ ಕಟ್ಟಿದ್ರಂತೆ, ಅದು ಕುಚ್ಕೊಂಡು ಹೋಗಿದೆ. ಈಗ ಅಲ್ಲಿ ಬಹುಶಃ NDRFನಲ್ಲಿ SDRFನಲ್ಲಿ ಒಂದು ಮನೆ ಕಟ್ಕೊಡೋ ಕೆಲಸ ಕೇರಳ ಸರ್ಕಾರನೂ ಮಾಡುತ್ತೆ. ಅವ್ರ ಹೆಸರು ಖಾತೆ ಇದ್ದು ಅವರು ಮನೆ ಕಟ್ಟಿದ್ರೆ ಅದನ್ನು ಸಹ ನಮ್ಮ ಕೋಆರ್ಡಿನೇಟ್ ಮಾಡ್ತಾರೆ. ನಮ್ಮ ಜಾಫರ್ ಅಂತೇಳಿ ಸೆಕ್ರೆಟರಿನ ಅಲ್ಲಿ ನೇಮಕ ಮಾಡಲಾಗಿದೆ. ನಮ್ಮ ಸಂತೋಷ್ ಲಾಡ್ ಮಂತ್ರಿನೂ ಸಹ ಮುಖ್ಯಮಂತ್ರಿಯವರು ಈ ಎಲ್ಲ ಕಾರ್ಯನ ನೋಡಿ ಕೋಆರ್ಡಿನೇಟ್ ಮಾಡಲಿಕ್ಕೆ ಕಳಿಸಿದ್ರು. ಅವರು 2 ದಿವಸ ಅಲ್ಲೇ ಇದ್ದು ಬಂದಿದ್ದಾರೆ. ಅದು ಒಂದು ಪ್ರಕ್ರಿಯೆ. ಇನ್ನು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವ್ರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆ ನಡೆಯುತ್ತೆ. ಸೊ ಆ ಗೌರ್ಮೆಂಟು ಮಾಡಿ ಏನಾದ್ರು ಉಳಿದ್ರೆ ನಾವು ಅದನ್ನು ಜವಾಬ್ದಾರಿ ತಗೋತೀವಿ. ಕೇರಳದ ವಯನಾಡಿನಲ್ಲಿ ಭೂಕುಸಿತದಿಂದ ದುರಂತ ಸಂಭವಿಸಿರುವ ಪ್ರಕರಣ ಸಂಬಂಧಪಟ್ಟಂತೆ ಮಂಡ್ಯದ ಕತ್ತರಘಟ್ಟದ ಇಬ್ಬರು ಸಾವನ್ನಪ್ಪಿದ್ದಾರೆ. ಕತ್ತರಘಟ್ಟಗೆ ಈಗ ಸಚಿವ ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವ ಭರವಸೆ ಕೂಡ ನೀಡಿದ್ದಾರೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ಸಚಿವರು ಸೂಚಿಸಿದ್ದಾರೆ. ಸಚಿವ ಲಾಡ್ಗೆ ಕರೆ ಮಾಡಿ ಚಿಕಿತ್ಸೆಗೆ ನೆರವಾಗಲು ಸೂಚನೆಯನ್ನ ನೀಡಿದ್ದಾರೆ. ಸಂತೋಷ್ ಲಾಡ್ಗೆ ಸೂಚನೆಯನ್ನ ನೀಡಿದ್ದಾರೆ ಚಲುವರಾಯಸ್ವಾಮಿ. ಮಂಡ್ಯದ ಕತ್ತರಘಟ್ಟದ ಇಬ್ಬರು ಮೃತಪಟ್ಟಿದ್ದಾರೆ. ಈ ಒಂದು ಭೂಕುಸಿತದಿಂದ ದುರಂತ ಪ್ರಕರಣ ಸಂಬಂಧಪಟ್ಟಂತೆ ಕತ್ತರಘಟ್ಟಗೆ ಸಚಿವ ಚಲುವರಾಯಸ್ವಾಮಿ ಅವರು ಇವತ್ತು ಭೇಟಿ ಕೊಟ್ಟಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೂಡ ನೀಡುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ. ಅಲ್ಲಿಂದನೇ ಫಸ್ಟ್ ಬೆಟ್ಟ ಹೋಗಿರೋದು ಸರ್. 2,000 ಪೆನ್ಷನ್ ಬರುತ್ತೆ. 2,000 ಪೆನ್ಷನ್ ಸೇರಿಸ್ಬಿಡಿ. 2,000 ಪೆನ್ಷನ್ ಬರುತ್ತೆ. ಇದಕ್ಕೂ 5 ಲಕ್ಷ ಅಲ್ಲಪ್ಪ. ಅದು 2 ಲಕ್ಷ ಆದಷ್ಟು ಬೇಗ ನಿಮಗೆ ಅಕೌಂಟಿಗೆ ಬರಂಗೆ ಮಾಡ್ತೀವಿ. ಮಗುಗೂ ಏನಾದರೂ ಅಲ್ಲಿ ಅವರು ಮನೆನ ಏನೋ ಕೂಲಿ ಮಾಡ್ಕೊಂಡು ಒಬ್ಬರ ಮನೆ ತೋಟದ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಒಂದಷ್ಟು ಮನೆ ಕಟ್ಟಿದ್ರಂತೆ, ಅದು ಕುಚ್ಕೊಂಡು ಹೋಗಿದೆ. ಈಗ ಅಲ್ಲಿ ಬಹುಶಃ NDRFನಲ್ಲಿ SDRFನಲ್ಲಿ ಒಂದು ಮನೆ ಕಟ್ಕೊಡೋ ಕೆಲಸ ಕೇರಳ ಸರ್ಕಾರನೂ ಮಾಡುತ್ತೆ. ಅವ್ರ ಹೆಸರು ಖಾತೆ ಇದ್ದು ಅವರು ಮನೆ ಕಟ್ಟಿದ್ರೆ ಅದನ್ನು ಸಹ ನಮ್ಮ ಕೋಆರ್ಡಿನೇಟ್ ಮಾಡ್ತಾರೆ. ನಮ್ಮ ಜಾಫರ್ ಅಂತೇಳಿ ಸೆಕ್ರೆಟರಿನ ಅಲ್ಲಿ ನೇಮಕ ಮಾಡಲಾಗಿದೆ. ನಮ್ಮ ಸಂತೋಷ್ ಲಾಡ್ ಮಂತ್ರಿನೂ ಸಹ ಮುಖ್ಯಮಂತ್ರಿಯವರು ಈ ಎಲ್ಲ ಕಾರ್ಯನ ನೋಡಿ ಕೋಆರ್ಡಿನೇಟ್ ಮಾಡಲಿಕ್ಕೆ ಕಳಿಸಿದ್ರು. ಅವರು 2 ದಿವಸ ಅಲ್ಲೇ ಇದ್ದು ಬಂದಿದ್ದಾರೆ. ಅದು ಒಂದು ಪ್ರಕ್ರಿಯೆ. ಇನ್ನು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವ್ರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆ ನಡೆಯುತ್ತೆ. ಸೊ ಆ ಗೌರ್ಮೆಂಟು ಮಾಡಿ ಏನಾದ್ರು ಉಳಿದ್ರೆ ನಾವು ಅದನ್ನು ಜವಾಬ್ದಾರಿ ತಗೋತೀವಿ. ಕೇರಳದ ವಯನಾಡಿನಲ್ಲಿ ಭೂಕುಸಿತದಿಂದ ದುರಂತ ಸಂಭವಿಸಿರುವ ಪ್ರಕರಣ ಸಂಬಂಧಪಟ್ಟಂತೆ ಮಂಡ್ಯದ ಕತ್ತರಘಟ್ಟದ ಇಬ್ಬರು ಸಾವನ್ನಪ್ಪಿದ್ದಾರೆ. ಕತ್ತರಘಟ್ಟಗೆ ಈಗ ಸಚಿವ ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವ ಭರವಸೆ ಕೂಡ ನೀಡಿದ್ದಾರೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ಸಚಿವರು ಸೂಚಿಸಿದ್ದಾರೆ. ಸಚಿವ ಲಾಡ್ಗೆ ಕರೆ ಮಾಡಿ ಚಿಕಿತ್ಸೆಗೆ ನೆರವಾಗಲು ಸೂಚನೆಯನ್ನ ನೀಡಿದ್ದಾರೆ. ಸಂತೋಷ್ ಲಾಡ್ಗೆ ಸೂಚನೆಯನ್ನ ನೀಡಿದ್ದಾರೆ ಚಲುವರಾಯಸ್ವಾಮಿ. ಮಂಡ್ಯದ ಕತ್ತರಘಟ್ಟದ ಇಬ್ಬರು ಮೃತಪಟ್ಟಿದ್ದಾರೆ. ಈ ಒಂದು ಭೂಕುಸಿತದಿಂದ ದುರಂತ ಪ್ರಕರಣ ಸಂಬಂಧಪಟ್ಟಂತೆ ಕತ್ತರಘಟ್ಟಗೆ ಸಚಿವ ಚಲುವರಾಯಸ್ವಾಮಿ ಅವರು ಇವತ್ತು ಭೇಟಿ ಕೊಟ್ಟಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೂಡ ನೀಡುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ. ಅಲ್ಲಿಂದನೇ ಫಸ್ಟ್ ಬೆಟ್ಟ ಹೋಗಿರೋದು ಸರ್. 2,000 ಪೆನ್ಷನ್ ಬರುತ್ತೆ. 2,000 ಪೆನ್ಷನ್ ಸೇರಿಸ್ಬಿಡಿ. 2,000 ಪೆನ್ಷನ್ ಬರುತ್ತೆ. ಇದಕ್ಕೂ 5 ಲಕ್ಷ ಅಲ್ಲಪ್ಪ. ಅದು 2 ಲಕ್ಷ ಆದಷ್ಟು ಬೇಗ ನಿಮಗೆ
ಅಲ್ಲಿ ಅವರು ಮನೇನ ಏನೋ ಕೂಲಿ ಮಾಡ್ಕೊಂಡು ಒಬ್ಬರ ಮನೆ ತೋಟದ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಒಂದಷ್ಟು ಮನೆ ಕಟ್ಟಿದ್ರಂತೆ, ಅದು ಕೊಚ್ಕೊಂಡು ಹೋಗಿದೆ. ಈಗ ಅಲ್ಲಿ ಬಹುಶಃ SDRFನಲ್ಲಿ ಒಂದು ಮನೆ ಕಟ್ಕೊಡೋ ಕೆಲಸ ಕೇರಳ ಸರ್ಕಾರನೂ ಮಾಡುತ್ತೆ. ಅವ್ರ ಹೆಸರು ಖಾತೆ ಇದ್ದು ಅವರು ಮನೆ ಕಟ್ಟಿದ್ರೆ ಅದನ್ನು ಸಹ ನಮ್ಮ ಕೋಆರ್ಡಿನೇಟ್ ಮಾಡ್ತಾರೆ. ನಮ್ಮ ಜಾಫರ್ ಅಂತೇಳಿ ಸೆಕ್ರೆಟರಿನ ಅಲ್ಲಿ ನೇಮಕ ಮಾಡಲಾಗಿದೆ. ನಮ್ಮ ಸಂತೋಷ್ ಲಾಡ್ ಮಂತ್ರಿನೂ ಸಹ ಮುಖ್ಯಮಂತ್ರಿಯವರು ಈ ಎಲ್ಲ ಕಾರ್ಯನ ನೋಡಿ ಕೋಆರ್ಡಿನೇಟ್ ಮಾಡಲಿಕ್ಕೆ ಕಳಿಸಿದ್ರು. ಅವರು 2 ದಿವಸ ಅಲ್ಲೇ ಇದ್ದು ಬಂದಿದ್ದಾರೆ. ಅದು ಒಂದು ಪ್ರಕ್ರಿಯೆ. ಇನ್ನು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವ್ರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆ ನಡೆಯುತ್ತೆ. ಸೊ ಆ ಗೌರ್ಮೆಂಟು ಮಾಡಿ ಏನಾದ್ರು ಉಳಿದ್ರೆ ನಾವು ಅದನ್ನು ಜವಾಬ್ದಾರಿ ತಗೋತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.